ಸಚಿವ ಸಂಪುಟದಲ್ಲಿ ಅವಕಾಶ ನಿರಾಕರಣೆ. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಅರ್ಚಕರ ಸಂಘದ ಅಧ್ಯಕ್ಷರು ಅಸಮಾಧಾನವನ್ನು ಹೊರಹಾಕಿದೆ. ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಕಳೆದ 50 ವರ್ಷಗಳಿಂದ ಈ ರೀತಿಯಾಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ಸಮುದಾಯದಲ್ಲಿ ಪ್ರಬಲರಿದ್ದರೂ ಕೂಡ ಅವಕಾಶ ಕೊಟ್ಟಿಲ್ಲ. ದಿನೇಶ್ ಗುಂಡೂರಾವ್ 6 ಬಾರಿ MLA ಆದಂಥವರು ಸಮರ್ಥರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಆದರೆ DKC ಸಂಪುಟದಲ್ಲಿ ನಿರಾಕರಿಸಲಾಯಿತು. ನಮಗೆಲ್ಲರಿಗೆ ಇದರಿಂದ ತೀವ್ರ ಅಸಮಾಧಾನ ಆಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ದೀಕ್ಷಿತ್ ತಮ್ಮ ನೋವನ್ನು ಹೊರಹಾಕಿದ್ದಾರೆ. ರಾಜ್ಯ ಅರ್ಚಕರು ಮತ್ತು ಆಗಮಿಕರ ಸಂಘದ ಅಧ್ಯಕ್ಷರು ದೀಕ್ಷಿತ್ ಅವರು. ಹೌದು, ಯಾಕಂದರೆ ನಾವು ಜಾತಿವಾರು ನೋಡಿದಾಗ SC ST ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, OBC ಅವ್ರು ಕೊಟ್ಟಿದ್ದಾರೆ, ಮುಸ್ಲಿಮು, ಲಿಂಗಾಯತ, ಒಕ್ಕಲಿಗ ಕೋಟ, ಮರಾಠ ಕೋಟ, ಹೀಗೆ ಹಲವು ಆಲ್ಮೋಸ್ಟ್ ಎಲ್ಲ ಜಾತಿಯರು ಅವಕಾಶ ಕೊಟ್ಟಿದ್ದಾರೆ. ಬಟ್ ಬ್ರಾಹ್ಮಣರಿಗೆ ಒಂದೇ ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂಥೇಳಿ ಈಗ ದೀಕ್ಷಿತ್ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಗುಂಡೂರಾಯರ ನಮಃ. ರಾಜ್ಯದ ಬ್ರಾಹ್ಮಣರ ಬಂಧುಗಳೇ, ಅರ್ಚಕ ಬಂಧುಗಳೇ, ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿರಲಿಲ್ಲ. ಸುಮಾರು 50 ವರ್ಷಗಳ ಕಾಲದಿಂದ ಇಂಥ ಘಟನೆ ನಡೆದಿಲ್ಲ. ಈ ಒಂದು ಸಣ್ಣ ಘಟನೆ ಇಡೀ ಬ್ರಾಹ್ಮಣರ ಸಮೂಹಕ್ಕೆ ಒಂದು ಅವಮಾನ ಆಗುವಂಥ ಒಂದು ಕೆಲಸ ಆಗಿದೆ. ಅದು ತಮಗೆಲ್ಲ ವಿಷಯ ಗೊತ್ತಿದೆ. ಇತ್ತೀಚೆಗೆ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಅವ್ರನ್ನ ಅಭಿನಂದಿಸ್ತೀನಿ. ನಮ್ಮ DK ಶಿವಕುಮಾರ್ ಅಭಿನಂದಿಸ್ತೀನಿ. ನೋಡಿ, ದಿನೇಶ್ ಗುಂಡೂರಾವ್ ಲಾಸ್ಟ್ ಟೈಮ್ ಸಿದ್ದರಾಮಯ್ಯವರು ಸಂಪುಟದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿತ್ತು, ಆದರೆ ಈ ಬಾರಿ ಅವ್ರಿಗಿಲ್ಲ. ಒಬ್ಬರೇ ಅವರು ಸಚಿವರಾಗಿದ್ದರು ಬ್ರಾಹ್ಮಣ ಕೋಟಾದಡಿ. 6 ಬಾರಿ MLA, ಭಾಳ ಹಿರಿಯರು, ಅನುಭವಿಗಳು, ಕ್ಲೀನ್ ಇಮೇಜನ್ನು ಹೊಂದಿರುವಂಥ ನಾಯಕರು. ಅವ್ರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ? ಬ್ರಾಹ್ಮಣರಿಗೆ ಮಾಡಿರುವಂಥ ಒಂದು ಅನ್ಯಾಯ ಇದು. 50 ವರ್ಷದಿಂದ ಯಾವತ್ತೂ ಕೂಡ ಹಿಂಗಾಗಿರಲಿಲ್ಲ. ಈಗ BJP ಸರ್ಕಾರದಲ್ಲಿ ಬ್ರಾಹ್ಮಣ ಕೋಟಾದಲ್ಲಿ ಅವಕಾಶ ಸಿಕ್ಕಿತ್ತು. ಬಟ್ ಕಾಂಗ್ರೆಸ್ನಲ್ಲಿ ಈ ರೀತಿ ಯಾಕೆ ಮಾಡಿದರು ಅಂತ ದೀಕ್ಷಿತ್ ಪ್ರಶ್ನೆ ಮಾಡಿದ್ದಾರೆ.